ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನಾವು ಫ್ಯಾಮಿಲಿ ಎಲ್ಲ. ಎಲ್ಲಿಗೆ ಅಂದರೆ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಕರ್ಕೊಂಡೋಗಿ ಅಂತ ಕೇಳ್ತಿದ್ದೆ. ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ. ಗೌಡ್ಗೆರೆ ಹತ್ರ ಚಾಮುಂಡೇಶ್ವರಿ ಟೆಂಪಲು, ಅದಕ್ಕೆ ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ನೀವು ನನ್ನ ಜೊತೆ ನೋಡಿ ಏನು ಮಾಡ್ತೀವಿ, ಹೆಂಗೆ ಹೋಗುತ್ತೆ ಈ ಬ್ಲಾಗ್. ನಿಜವಾಗ್ಲೂ ನನಗೆ ಐಡಿಯಾ ಇಲ್ಲ. ಇನ್ನೂ ಯಾರ್ಯಾರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆಲ್ ಅನ್ನೋ ಬಟನ್ನ ಒತ್ತಿ ನಾನು ಏನೇ ಫಸ್ಟ್ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಮುರಳಿ, ನನ್ನ ತಂಗಿರಿಬ್ಬರು, ಆಮೇಲೆ ನಮ್ಮ ಅತ್ತೆ ಮತ್ತು ಪುಷ್ಪಕ್ಕ ಅಂತ ನಮ್ಮ ಮುರಳಿಯವ್ರ ಅತ್ತೆ ಅವರು ನನ್ನ ಚಿಕ್ಕಮ್ಮ ಆಗಬೇಕು. ಅವರೆಲ್ಲ ಕಾರಲ್ಲಿ ನಾವು ಇವಾಗ ಹೋಗ್ತಾ ಇದ್ವಿ. 6 ಜನ ಹೋಗ್ತಿದ್ವಿ. ನಾನು ನನ್ನ ತಂಗಿ ಮುಂದೆ ಕೂತಿದ್ವಿ. ಅವಳು ಚಿಕ್ಕವಳಲ್ವ, ಸೊ ಅದಕ್ಕೆ ನಾನು ತೊಳೆ ಮೇಲೆ ಕೂರಿಸ್ಕೊಂಡೆ. ಅವಳಿಗೆ ಮುಂದೆ ಕೂತ್ಕೊಳ್ಳೋದು ಅಂದರೆ ಇಷ್ಟ, ಹಂಗಾಗಿ ಅವಳು ನನ್ನ ಜೊತೆನೇ ಕೂತ್ಕೊಂಡ್ಳು. ಅಲ್ಲಿಂದ ಬರ್ಬೇಕಾದ್ರೆ ನಾವು ಟಿಫನ್ ಕೂಡ ಮಾಡ್ಕೊಂಡ್ವಿ. ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಅಲ್ಲೇನೋ ಸ್ವಲ್ಪ ಜಗಳ ಥರ ನಡೀತು. ಸೊ ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾವು ತಿಂಡಿ ತಿನ್ಕೊಂಡು ಬೇಗ ಹೋಗಬೇಕಿತ್ತು ಅಂತ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಸಂತೆ ನಡೀತಿತ್ತು ಒಂದು ಊರಲ್ಲಿ. ಅಲ್ಲೇ ಹೂವು ಹಣ್ಣು ಎಲ್ಲ ತೊಗೊಬಿಡೋಣ, ಪೂಜೆ ಸಾಮಾನು ಇಲ್ಲೇ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು, ಸಂತೆ ನೋಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸ್ಕೊಂಡು ನಾವು ಹೂವು ಹಣ್ಣು ಕಾಯಿ ಎಲ್ಲ ತೊಗೊತಾ ಇದ್ವಿ. ಆ ಸಂತೆ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಅಲ್ಲೇ ಒಂದು ವೀಡಿಯೋ ಮಾಡಿಕೊಂಡೆ. ಅದೆಲ್ಲ ತೊಗೊಂಡು ನಾನು ಅಲ್ಲೇ ಸೌತೆಕಾಯಿ ಮಾಡ್ತಿದ್ರಾ, ಹೋಗ್ತಾ ಸೌತೆಕಾಯಿ ತಿನ್ನೋಣ ಅಂದ್ಬಿಟ್ಟು ಸೌತೆಕಾಯಿ ಕೂಡ ತೊಗೊಂಡು ಬರ್ತಾಯಿದ್ದೆ. ಮುರಳಿಯವರು ಕಬ್ನಲ್ಲಿ ಕುಡಿತಿದ್ರು. ಕಬ್ನಲ್ಲಿ ತೊಗೊಂಡು ನನ್ನ ತಂಗಿರಿಗೂ ಕೊಡಿಸಿ ನನಗೂ ಇಟ್ಕೊಂಡಿದ್ರು. ನನ್ನ ತಂಗಿನ ತೋರ್ಸಕ್ಕೆ ಹೋಗಿದ್ದಕ್ಕೆ ನನ್ನ ತಂಗಿನ ತೋರಿಸಲ್ಲ ಅಂತ ಆ ಕಡೆ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ಲು. ನಾವೀಗ ಅಲ್ಲೆಲ್ಲ ತೊಗೊಂಡು ಎಲ್ಲ ಇವಾಗ ಹೊರಟ್ವಿ ನಾವಲ್ಲಿಂದ. ನಮಗೆ ಹೋಗ್ತಾ ಒಂದು ದಾರಿಲಿ ದೇವಸ್ಥಾನ ಸಿಕ್ತು, ಶ್ರೀ ಹುಲಿಯೂರು ಅಮ್ಮ ದೇವಸ್ಥಾನ. ಅದನ್ನು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ಹೇಳಿದ್ದೀವಿ. ನಾವು ಸ್ವಲ್ಪ ದೂರ ಹೋದ್ರೆ ಗೌಡ್ಗೆರೆನೂ ಸಿಗುತ್ತೆ. ಇಲ್ಲಿ ನಮ್ಮ ಮುರಳಿ, ನಮ್ಮ ಚಿನ್ನಿ, ನಮ್ಮ ಪುಷ್ಪಕ, ನಮ್ಮ ಅತ್ತೆ ಎಲ್ಲ ಹೋಗ್ತಿದ್ದಾರೆ ಈಗ. ಹಾಯ್ ಮಾಡು ಹಾಯ್ ಮಾಡಿ ಅಮ್ಮ. ಹಾಂ, ಹಾಯ್ ಮಾಡಿ ಪುಷ್ಪಕ್ಕ. ನಾನು ಹಿಂದೆ ದೇವಸ್ಥಾನದಲ್ಲಿ ತುಂಬ ಜನನೂ ಇದ್ದರು, ಮತ್ತು ತುಂಬ ನಿಂಬೆಹಣ್ಣು ದೀಪ ಮತ್ತು ಬೆಲ್ಲದ ದೀಪ ತುಂಬ ಜನ ಹಚ್ಚೋರೆಲ್ಲ ಇದ್ದರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಫೋಟೋ ಮಾಡೋಂಗಿಲ್ಲ ಅಂತ ಹಾಕಿದ್ರು, ಆದರೂ ತುಂಬ ಜನ ವೀಡಿಯೋ ಮತ್ತು ಫೋಟೋ ತಕ್ಕೋತಿದ್ರು. ಸೊ ಅದಕ್ಕೆ ನಾನು ಕೂಡ ತಕ್ಕೊಂಡೆ. ಇಲ್ಲಾಂದರೆ ಅವ್ರು ತೆಗಿತಿರ್ಲಿಲ್ಲ ಅಂದರೆ ನಾನು ಕೂಡ ತೆಗಿತಿರ್ಲಿಲ್ಲ. ಅಲ್ಲೇ ಪ್ರಸಾದ ಕೊಟ್ಟರು. ನಾನು ನನ್ನ ತಂಗಿ ಎಲ್ಲ ಪ್ರಸಾದ ತಿಂತಿದ್ವಿ. ನಮ್ಮ ಅತ್ತೆ ಅವರು ಪ್ರಸಾದ ತಿಂದ್ಬಿಟ್ಟು ಆ ಕಡೆ ನಿಂಬೆಹಣ್ಣು ತೊಗೊಂಬರ್ತೀವಿ ಅಂತ ಹೋದರು. ನಾ ಇಲ್ಲಿ ಮುರಳಿನ ಹೆಂಗಿದೆ ಪ್ರಸಾದ ಏನು ಅಂತ ಕೇಳಿದೆ. ನೀನು ಸುಮ್ಮನೆ ಪ್ರಸಾದ ತಿನ್ನು, ಇಲ್ಲಿ ವೀಡಿಯೋ ಮಾಡ್ಕೊತಿದ್ಯಾ ನೀನು ಅಂತ ಟಾಂಗ್ ಕೊಡ್ತಿದ್ರು ನನಗೆ. ಅಲ್ಲಿಂದ ಬಂದ್ವಿ. ನಾವು ಇನ್ನೊಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರಲ್ಲಿ ನಾವು ಗೌಡ್ಗೆರೆ ಹತ್ರ ಇದ್ದೀವಿ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದನೇ ಫುಲ್ಲು ರಶ್ ಜನಗಳು. ಬಸ್ ಎಲ್ಲ ದರ್ಶನ ಮುಗಿಸ್ಕೊ ಬಂದಿರೋರೆಲ್ಲ ಬಸ್ಸಿಗೆ ಕಾಯ್ತಿರೋದು. ಮತ್ತು ತುಂಬ ರಶ್. ಬಸ್ಗಳಂತೂ ಎಲ್ಲ ಬಸ್ಸಲ್ಲೂ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ರಶ್ ಇದೆ ಬಸ್ಗಳು. ನಾವು ಇನ್ನೇನು ಟರ್ನ್ ಆದ್ರೇ ಅದೇ ಗೌಡ್ಗೆರೆ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗೋಯ್ತು, ಅಲ್ಲಿ ಬಸ್ ಬಂತು, ಹಂಗಾಗಿ ಟ್ರಾಫಿಕ್ ಜಾಮ್ ಆಯಿತು. ಇಲ್ಲಿಂದಲೇ ನೋಡ್ಬೋದು ನೀವು ಎಷ್ಟು ರಶ್ ಇದೆ ಅಂದರೆ ಅಷ್ಟು ರಶ್ ಇದೆ. ಮತ್ತು ಇಲ್ಲಿ ಪಾರ್ಕಿಂಗಿಗೆಲ್ಲ ಸಪ್ರೇಟಾಗಿ ಪಾರ್ಕಿಂಗಿಗೂ ಕೊಟ್ಟಿದ್ದಾರೆ. 2 ಕಡೆ ಇದೆ ಪಾರ್ಕಿಂಗಲ್ಲಿ. ಫಸ್ಟ್ ದೇವಸ್ಥಾನದ ಪಕ್ಕ ಒಂದು ಪಾರ್ಕಿಂಗ್ ಇದೆ, ಮತ್ತು ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಇದೆ. ಇಲ್ಲಿ ಬಸ್ಗಳು ಕಾರ್ಗಳೆಲ್ಲ ತುಂಬ ನಿಂತಿತ್ತು. ಸೊ ಅದಕ್ಕೆ ನಾವು ಇಲ್ಲಿ ಪಾರ್ಕಿಂಗ್ ಮಾಡಲಿಲ್ಲ. ಸ್ವಲ್ಪ ಹತ್ರ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡೋಣ ನಾವು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೀವೇ ನೋಡ್ಬೋದು ಎಷ್ಟು ರಶ್ ಇದೆ. ಆಮೇಲೆ ಇಲ್ಲಿ
ಇದು ನೆಕ್ಸ್ಟ್ ಆ ಕಡೆ ಹೋದರೆ ದೇವಸ್ಥಾನನೇ, ಆ ಕಾಂಪೌಂಡ್ ದಾಟ್ ಆ ಕಡೆ ಹೋದರೆ ದೇವಸ್ಥಾನ. ನಾವು ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೇನು ಪೂಜೆ ಸಾಮಾನೇನು ತೊಗೊಳೋದಿಲ್ಲ, ಎಲ್ಲ ನಾವು ಅಲ್ಲೇ ತೊಗೊಂಡು ಬಂದಿರೋದ್ರಿಂದ ಏನೂ ತೊಗೊಳೋದಿಲ್ಲ. ನಾವು ಇಲ್ಲಿಂದ ನಡ್ಕೊಂಡು ಹೋಗಿದ್ವಿ. ತುಂಬ ಜನ ಇದ್ದರು. ನಾವು ಮತ್ತೆ ಅದೇ ಅಂತಿದ್ರು, ನಾವು ಬೆಳಗ್ಗೆನೇ 9 ಗಂಟೆಗೆ ಬಂದಿದ್ರೆ ಇಷ್ಟೊಂದು ರಶ್ ಇರ್ತಿರ್ಲಿಲ್ಲ, ಇವಾಗ 12 ಗಂಟೆ 12:30 ಆಗೋಯ್ತಲ್ಲ, ಅದಕ್ಕೆ ಇಷ್ಟೊಂದು ರಶ್ ಇದೆ, ನಾವು ಬೇಗ ಬರಬೇಕಿತ್ತು, ನೀವೇ ಲೇಟ್ ಮಾಡಿದ್ದು ಅಂತ ನಮ್ಮ ಅತ್ತೆ ಅಂತಾಯಿದ್ರು. ಅದು ತುಂಬ ರಶ್ ಇತ್ತು. ನಾವು ನಿಂತ್ಕೊಂಡು 2-3 ಅವರ್ಸ್ ಬೇಕಾಯಿತು ನಮ್ಗೆ ದರ್ಶನ ಆಗೋಕ್ಕೆ. ನೋಡಿ ಎಷ್ಟು ಜನ ಇದೆ, ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದೆ ಇಲ್ಲಿ. ಆಮೇಲೆ ಹಂಗೆ ನಾವು ಈ ಕಡೆ ಹೋಗ್ಲಿಲ್ಲ, ಈ ಕಡೆ ಎಂಟ್ರೆನ್ಸ್ ಇದ್ದಿದ್ದು, ನಾವು ಆ ಕಡೆ ಸ್ವಲ್ಪ ಹಂಗೆ ಬಂದ್ವಿ. ಆ ಕಡೆನೂ ಬಿಡ್ತಿದ್ರು, ಈ ಕಡೆನೂ ಬಿಡ್ತಿದ್ರು. ಇಲ್ಲಿ ಬಾಕ್ಲಾಸ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಆ ಕಡೆ ಬಂದ್ವಿ. ನೋಡಿ ಇಲ್ಲಿಂದ ಹಿಂಗೆ ಹೋಗ್ಬೋದು ದರ್ಶನಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ವೈಬ್ಸು ಸಖತ್ತಾಗಿದೆ. ದೇವ್ರು ಮಾತ್ರ ಖುಷಿ ಆಗುತ್ತೆ. ನಾವು ಹೋಗಿ ಡೈರೆಕ್ಟಾಗಿ ನೋಡಿದ ತಕ್ಷಣ ಏನೋ ಒಂಥರ ವಾವ್ ಫೀಲಿಂಗ್ ಬಂದ್ಬಿಡ್ತು ನನಗಂತೂ. ಆಮೇಲೆ ಅಲ್ಲಲ್ವಂತೆ ನಮ್ಮ ಅತ್ತೆ ಹೇಳ್ತಿದ್ರು, ಆ ಕಡೆ ಹೋಗೋದಲ್ಲ ಈ ಕಡೆ ಬರಬೇಕು ದರ್ಶನಕ್ಕೆ ಅಂತ. ನಾವು ಹೋಗಿದ್ದೆ ಫಸ್ಟ್ ಟೈಮ್. ನಮ್ಮ ಅತ್ತೆ ಆದರೆ ಇದು 3ನೇ ಸತಿ ನಮ್ಮ ಅತ್ತೆ ಹೋಗ್ತಿರೋದು. ನಮ್ಮ ಅತ್ತೆ ನನ್ನ ನಾದಿನಿ ಜೊತೆ ಹೋಗಿದ್ರು, ಮತ್ತು ಅವರೇ ಒಂದು ಸತಿ ಹೋಗಿದ್ರು. ಎಷ್ಟು ರಶ್ ಇದೆ ನೋಡಿ ನೀವೇನೇ. ಇಲ್ಲಿಂದ ದರ್ಶನಕ್ಕೆ ಹೋಗ್ಬೇಕಂತೆ ಇಲ್ಲಿ. ಆಮೇಲೆ ನಾವು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಕ್ಯೂ ಇರಲ್ಲ, ಅಲ್ಲಿಂದ ಮುಂದೆ ಬಂದಮೇಲೆ ಕ್ಯೂ ಸಿಗುತ್ತೆ ನಮಗೆ. ಇಲ್ಲಿ 7-8 ಕ್ಯೂನ ನಾವು ರೌಂಡ್ ಹೊಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಸ್ಪೆಷಲ್ ಎಂಟ್ರಿ ಎಲ್ಲ ಏನಿಲ್ಲ, ದುಡ್ಡು ಕೊಟ್ಟು ಹೋಗೋದು ಅದೆಲ್ಲ ಏನಿಲ್ಲ. ಏನಾದ್ರು ಅಂಗವಿಕಲರು ಹಾಗೂ ವಯಸ್ಸಾದವರು ಏನಾದ್ರು ಇದ್ದರೆ ಮಾತ್ರ ಫ್ರಂಟಿಂದನೇ ಬಿಡ್ತಾರೆ, ಇಲ್ಲ ಅಂದರೆ ನಾನು ಅಲ್ಲೇನು ಬಿಡಲ್ಲ. ಏನು ದುಡ್ಡು ಕೊಟ್ಟೋದ್ರು ಬಿಡಲ್ಲ, ಏನು ಕೊಟ್ಟೋದ್ರು ಬಿಡಲ್ಲ. ಆಮೇಲೆ ಎಲ್ಲ ದರ್ಶನ ಎಲ್ಲ ಮುಗೀತು, ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿದ್ಮೇಲೆ ಇಲ್ಲಿ ಕಾಯಿ ಕಟ್ತಾರಂತೆ. ಏನಕ್ಕಂದರೆ ನಮ್ಗೆ ಏನಾರು ಅಂದ್ಕೊಂಡಿದ್ದು ನಡಿಬೇಕು ಅಂದರೆ ಕಾಯಿ ಕಟ್ತಾರಂತೆ. ಕಾಯಿ ಎಲ್ಲಿ ಸಿಗುತ್ತೆ ಅಂದರೆ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಹಿಂದೆನೇ ಸಿಗುತ್ತೆ. ಇಲ್ಲಿ ತೀರ್ಥ ಸಿಗುತ್ತೆ, ತಲೆ ಮೇಲೆ ತೀರ್ಥ ಹಾಕ್ಕೊಂಡು ಮತ್ತು ಕಾಯಿನ್ ಅಂಟಿಸ್ತಾರಂತೆ. ಏನಾದ್ರು ಆಗುತ್ತೆ ಅಂದರೆ ಅದು ಅಂಟ್ಕೊಳ್ಳುತ್ತಂತೆ, ಇಲ್ಲಾಂದ್ರೆ ಇಲ್ವಂತೆ. ಇಲ್ಲಿ ಇವಾಗ ನಾವು ಅದ್ರ ಮೇಲೆ ಹೋಗ್ತಿದ್ವಿ, ಅಲ್ಲೂ ಕೂಡ ಪೂಜೆ ಮಾಡ್ತಾರೆ, ಚೆನ್ನಾಗಿದೆ. ಅದ್ರ ಬ್ಯಾಕ್ ಸೈಡೇನೆ ಕಾಯಿ ಕೊಡ್ತಾರೆ. ಅದು ಒಂದು ಕಾಯಿ ಬಂದ್ಬಿಟ್ಟು 50 ರೂಪಾಯಿ. ಅಲ್ಲೇ ತೊಗೊಂಡು ಅಲ್ಲಿ ದೇವ್ರ ಹತ್ರ ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಮತ್ತು ಉಪ್ಪು ಕೂಡ ಸಿಗುತ್ತೆ. ಉಪ್ಪು ಕೂಡ ಏನಾದ್ರು ನಮ್ಗೆ ಹುಷಾರಿಲ್ಲ, ಏನಾದ್ರು ಅಂದ್ಕೊಂಡಿದ್ದಾಗಬೇಕು ಅಂದರೆ ಉಪ್ಪುನ ಅಲ್ಲಿ ದೇವ್ರ ಮುಂದೆ ಫುಲ್ ಸುರಿದಿರ್ತಾರೆ, ಅದನ್ನು ಅಲ್ಲಿ ತೊಗೊಂಡೋಗಿ ಸುರಿಯೋದು, ಮತ್ತು ಅರ್ಕೆ ಗಿರ್ಕೆ ಮಾಡ್ಕೊಂಡು ಇದು ಮಾಡೋದು. ಅಲ್ಲಿ ಕಾಯಿ ತೊಗೊಂಡು ಅಲ್ಲಿ ಬಸವಂದು ಸ್ಟ್ಯಾಚು ಇದೆ, ಅಲ್ಲಿ 7 ರೌಂಡ್ ಸುತ್ತಬಿಟ್ಟು ನಾವು ಆ ಕಾಯಿನ ಕಟ್ಟಬೇಕು. ಕಂಪಲ್ಸರಿ ನಾವು 9 ವಾರ ಇಲ್ಲ 7 ವಾರ ಹೋಗಲೇಬೇಕಂತೆ ಆ ಕಾಯಿ ಕಟ್ಟೋಕ್ಕೆ. ಮ್ಯಾಕ್ಸಿಮಮ್ 3 ತಿಂಗಳಿಂದ 4 ತಿಂಗಳು ಟೈಮ್ ಇರುತ್ತಂತೆ ಆ ಹರಕೆ ತೀರ್ಸೋಕ್ಕೆ. ಅದಕ್ಕೆ ನಮ್ಮ ಅತ್ತೆ ಕಟ್ತಿದ್ದಾರೆ, ನಾನು ಕಟ್ಟಲಿಲ್ಲ, ನಮ್ಮ ಅತ್ತೆ ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು ದೇವ್ರ ಮಾತ್ರ. ಅಲ್ಲಿಂದ ಬಂದಮೇಲೆ ಇದು ಒರಿಜಿನಲ್ ಬಸವ. ಇದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮತ್ತು ಪ್ರತಿ ಭಾನುವಾರ ಇದು ಬಸವನ ತೀರ್ಥ ಹಾಕ್ತಾರಂತೆ, ಅವಾಗ ಮಾತ್ರ. ಇನ್ನು ಮಿಕ್ಕಿ ಟೈಮೆಲ್ಲ ಬರೀ ಬಸವನ್ನ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದಷ್ಟೇ. ಮತ್ತು ನಮಗೆ ಅನ್ನದಾನವೂ ಇರುತ್ತೆ. ಅಲ್ಲಿಂದ ಬಂದಮೇಲೆ ಅನ್ನದಾನಕ್ಕೆ ಕುತ್ಕೊಂಡ್ವಿ. 2 ಕಡೆ ಕೊಡ್ತಾರೆ, ನಾವೇ ತಟ್ಟೆ ಎಲ್ಲ ತೊಗೊಂಡೋಗಿ ಕುತ್ಕೊಬೇಕು. ನೀವೇ ನೋಡ್ಬೋದು, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ದೇವರನಿಗೂ ಅಷ್ಟು ಚೆನ್ನಾಗಿತ್ತು. ಪ್ರಸಾದ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾವೀಗ ನಿಮಿಷಾಂಬಾಗ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಬಂದಿದ್ದೀವಿ, ನಾನು ಸ್ವಲ್ಪ ದೂರ ಅಲ್ವಾ, ಹಂಗೆ ನೋಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಿಮಿಷಾಂಬಾಗ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ನನ್ನ ತಂಗಿ ಫುಲ್ ಗೊರಕೆ ಹೊಡಿತಿದ್ಲು ಮಲ್ಕೊಂಡು. ಆಮೇಲೆ ಇನ್ನೇನು ಹೊರಡೋಣ, ನನಗೂ ತುಂಬ ನಿದ್ದೆ ಬರ್ತಿತ್ತು ಅವಳು ನೋಡ್ಬಿಟ್ಟು, ಅದಕ್ಕೆ ಅವಳ ಕಡೆ ನೋಡಲೇ ಇಲ್ಲ. ಆಮೇಲೆ ನಾನು ಸ್ವಲ್ಪ ಹೊತ್ತಲ್ಲೇ ಎದ್ಲು. ಆಮೇಲೆ ನಮ್ಮ ಅತ್ತೆ ಹೇಳ್ತಿದ್ರು, ಪೂಜಾ ನಿನ್ನ ವೀಡಿಯೋ ಮಾಡ್ಕೊಂಡಿದ್ದಾಳೆ, ಇರು ಯೂಟ್ಯೂಬಿಗೆ ಬಿಡ್ತಿದ್ದಾಳೆ ಅಂತ ಹೇಳ್ತಿದ್ರು. ಇನ್ನೇನು ನಿಮಿಷಾಂಬ ಹತ್ರ ಬಂದ್ವಿ. ಇಲ್ಲಿ ನಿಮಿಷಾಂಬಾಗ ನಾವು ಬಂದಿದ್ದು ಏನು ಕಾರಣಕ್ಕೆ ಅಂದರೆ ಶ್ರೀರಂಗಪಟ್ಟಣಕ್ಕೆ ನಾನು ನಾದಿನ ಕೊಟ್ಟಿರೋದು. ಹಂಗೇನೆ ಅವಳನ್ನು ಮಾತಾಡಿಸ್ಕೊಂಡು ಹಂಗೆ ನೋಡಿಕೊಂಡು ಹೋಗ್ಬಿಡೋಣ ಅಂತ ನಾವು ಅಲ್ಲಿಗೆ ಬಂದಿದ್ದು. ಇಲ್ಲ ಅಂದಿದ್ರೆ ನಾವೇನು ಬರ್ತಾ ಇರಲಿಲ್ಲ. ಹೆಂಗಿದ್ರು ಅವಳನ್ನು ಮಾತಾಡ್ಸ್ದಂಗೆ ಆಗುತ್ತೆ ಅಂದ್ಕೊಂಬಿಟ್ಟು ನಾವು ಬಂದ್ವಿ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ. ನಾವು ಪೂಜೆ ಸಾಮಾನು ತೊಗೊಳ್ಳಿಲ್ಲ, ಬರೀ ಹೂವನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲೇ ನನ್ನ ತಂಗಿ ಇದವಳು ನೀರ ಹತ್ರ ಹೋಗೋಣ ಅಂತ ಅಂದ್ಲು. ತುಂಬ ಚೆನ್ನಾಗಿತ್ತು ನೀರಂತೂ. ನಾವು ಆಟ ಆಡೋಕ್ಕಾಗಲಿಲ್ಲ. ಇದು ಒಂದು 3-4 ಸತಿ ಹೋಗಿದ್ದೀನಿ. ನಾನು ನಾದಿನಿ ಮನೆಗೆ ಹೋದಾಗೆಲ್ಲ ಹೋಗ್ತೀನಿ ನಾನು ನಿಮಿಷಾಂಬಾಗೆ. ಆಮೇಲೆ ನನ್ನ ತಂಗಿ ಮಾವಿನಕಾಯಿ ತೊಗೊಂಡು ಅಲ್ಲೇ ನೀರ ಹತ್ರ ಆಟ ಆಡೋಣ ಅಂತ ಹೋಗ್ತಿದ್ದಾಳೆ. ನಮ್ಮ ಉರುಳಿ ನನ್ನ ನಾದಿನಿ ಪಾಪುನ ಕರ್ಕೊಂಡು ಹೋಗ್ತಿದ್ದಾರೆ. ನನ್ನ ನಾದಿನಿ ಬರಲಿಲ್ಲ, ನಮ್ಮ ಪಾಪುನ ಮಾತ್ರ ಕರ್ಕೊಬಂದ್ವಿ. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ ಕುತ್ಕೊಂಡು ಆಟ ಆಡಿದ್ವಿ. ಆಟ ಆಡಿದ್ದೆಲ್ಲ ಆದಮೇಲೆ ಇನ್ನೇನು ನನ್ನ ತಂಗಿ ಮತ್ತು ಇಬ್ಬರೂ ಜಗಳ ಆಡ್ತಿದ್ದಾರೆ ಮಾವಿನಕಾಯಿಗೆ. ನೀನು ಜಾಸ್ತಿ ತಿಂದೆ, ನಾನು ಕಡಿಮೆ ತಿಂದೆ ಅಂತ. ಎಲ್ಲ ಮುಗೀತು. ಇನ್ನೇನು ಮನೆಗೆ ಹೊರಡ್ಬೇಕು ಅಷ್ಟೇ. ಈ ಬ್ಲಾಗಲ್ಲಿ ಏನಾದ್ರು ನಾನು ಮಿಸ್ಟೇಕ್ ಮಾಡಿದರೆ ಸಾರಿ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ